ಅವ್ರಿಬ್ರು ಗಂಡ ಹೆಂಡತಿ ಓಕೆನಾ ಮಾಮ್ಸ್ ಅದೇನು ಇನ್ನೊಂದ್ಸಲ ಹೇಳು. ಅವ್ರಿಬ್ರು ಗಂಡ ಹೆಂಡತಿ ಓಕೆನಾ ನೋಡ್ರಪ್ಪ ಇವನೇ ಅವ್ರಿಬ್ರಿಗೂ ಮದುವೆ ಮಾಡಿಸಿದ್ ಪುರೋಹಿತ. ಅಯ್ಯೋ ಮಾಮ್ಸ್ ನ್ಯೂಸ್ ಅವ್ರು ನಕ್ರ ಎಲ್ಲ ಮಾತಾಡ್ತಾವ್ರೆ ಹೇಳು. ನಾನೇ ಬೆಳಿಗ್ಗೆ 5 ಗಂಟೆಗೆ ಹೋಗಿದ್ದೆ, ಒಳ್ಳೆ ಮುಹೂರ್ತ ಇತ್ತು, ಮದುವೆ ಮಾಡಿಸ್ಬಿಟ್ಟು ಬಂದೆ, ಕಾಣಿಕೆ ಬೇಕಂತ ನಾನು ಕೇಳಿದ್ರು. ನಾನು ಇಲ್ಲ ಏನು ಬೇಡ, 101 ರೂಪಾಯಿ ಕೊಡಿ ಸಾಕು ಓಟಿ ಕಬಾಬ್ಗೆ ರಾತ್ರಿಗೆ ಅಂತ ಹೇಳಿದೆ. ಕೊಟ್ಟರು 101 ರೂಪಾಯಿ ಇಸ್ಕೊಂಡು ಶಿಸ್ತಾಗಿ ಬಂದ್ಬಿಟ್ಟೆ ಅಂತ ಹೇಳು. ನಮ್ಮ ವಿಜಯಲಕ್ಷ್ಮಿ ಅತ್ತಿಗೆ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು. ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾವತ್ತೋ ನಮ್ಮ ಬಾಸು 2 ಪೇಕ್ ಜಾಸ್ತಿ ಆಗಿ ಏನೋ ಹೊಡೆದಿರ್ಬೋದು, ಅದಕ್ಕೇನೆ ಹೇಳಕ್ಕಾಗಲ್ಲ. ಹೈ 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 ನನ್ಗೆ ಯಾಕೋ ಡೌಟು, ನೀನು ವಾಂಚಿಸ್ಕೊಂಡಿರ್ತೀಯಲ್ವ ಅವ್ರ ಕೈಲಿ. ಮಿಸ್ಟರ್ ಮಾರ್ಲಿಂಗ್ ದೊಡ್ಡಿ ಮಿಂಟ್ರಿ ಮಲ್ಲೇಶ್, ನೀನೇನಾದ್ರೂ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅಲ್ಲಿ ಸೆಕ್ಯೂರಿಟಿ ಆಗಿದ್ದ? ಪಾಪ ಈ ವಯಸ್ಸು ನೋಡಿ ಸ್ಕೂಲ್ ಹೋಗೋದು ಬಿಟ್ಬಿಟ್ಟು ಇಂಟರ್ವ್ಯೂ ಮಾಡ್ತಾವ್ರೆ. ನಾನು ಟಿವಿಲಿ ಬರ್ತೀನಿ ಅನ್ನೋ ಆಸೆಗೆ ಅವಾಗಿಂದ ಕಾಯ್ತಾನೆ ಅವನೇ, ನನ್ನೇವಾಗ ಇಂಟರ್ವ್ಯೂ ಮಾಡ್ತಾರೆ ಅಂತ. ಅಪ್ಪಿ ನಿನ್ನ ಹತ್ರ ಬತ್ತ ತಡ್ಕೋಸಿ. ಅವಾಗಿಂದ ಫ್ರೇಮ್ ಬರಕ್ ಟ್ರೈ ಮಾಡ್ತಾನೆ ಅವನೇ, ವಿಲ ಅಂತ ಒದ್ದಾಡ್ತಾವನೆ. ಎಲ್ಲಾ ಫ್ರೇಮ್ಗೂ ಬರಕ್ ಟ್ರೈ ಮಾಡ್ತಾವನೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ಇರೋ ಅಪ್ಪಿ ಬತ್ತಾರಸಿ. ಆರೋಪಗಳು ಕೇಳಿ ಬರ್ತದೆ, ನಿಮ್ಗೆ ಗೊತ್ತು ಏನಕ್ಕೆ ಇರ್ಬೋದು ಅಂತ ಹೇಳ್ತೀರಾ? ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕ ಉರಿ. ಸಿಸಿಯಾ ಯು ಮೀನ್ ಬ್ಯಾಕ್ ತಿಕಾ? ಅವ್ರ ಆಪೋಸಿಟ್ ಅವ್ರು ಮಾಡ್ತಾ ಇರ್ಬೋದಲ್ಲ. ಸಿಸಿಯಾ ಟಚ್ ಮಾಡ್ಬಿಡಕಲ್ಲ. ನಮ್ಮ ಬಾಸ್ ಏನಾದ್ರು ಈ ತರ ಮಾಡಿದ್ರೆ ಒಂದು ವಿಡಿಯೋ ಕೊಡ್ಲಿ, ನಾವು ಒಪ್ಕೊಂತೀವಿ. ಸುಮ್ನೆ ಆರೋಪ ಮಾಡೋದು ತಪ್ಪದು. ಏಕ್ಲಾ ತಿಕಾ ಮುಚ್ಕೊಂಡು ಒಬ್ರು ಮಾತಾಡಿ ಕಯಪಯ್ಯ ಮಾಡಿ ಒಟ್ಟಿಗೆ ಅರೆಸ್ಟ್ ಆಗಿ ಮಾಡಿರು ಅಂತ ಏನಕ್ಕೆ ಮಾಡವ್ರೆ? ಆತರ ಸೆಲೆಬ್ರಿಟಿನ ಅರೆಸ್ಟ್ ಮಾಡೋದು ತಪ್ಪು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ವಾ ಅಲ್ಲ ಕಲ ಬಿಟ್ಟಿದ್ದೆ. ಈಗ ಪೊಲೀಸ್ ಅವ್ರಿಗೆ ಕೋರ್ಟ್ ಅವ್ರಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ, ಕಿತ್ ಗುಡ್ಡೆ ಹಾಕಕ್ ಬೇರೆ ಕೆಲಸ ಇಲ್ಲ, ಅದಕ್ಕೆ ಅರೆಸ್ಟ್ ಮಾಡವ್ರೆ ಅಂತನಾ? ಅಕ್ಕ ಇನ್ನು ಎಷ್ಟೋ ಜನ ಸೆಲೆಬ್ರಿಟಿಗಳು ಅವ್ರನ್ನ ಸುಮ್ನೆ ಹೋಗಿ ಅರೆಸ್ಟ್ ಮಾಡ್ತೀರಾ? ಈ ವೈದ್ಯಗೆ ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟಿದೀನಿ ಅನ್ನೋ ಖುಷಿಗೆ ಏನೇನೋ ಬೊಗಳ್ತವನೆ. ಇವನ್ಗೆ ಈ ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ, ಕ್ಯಾಮ್ರಲ್ಲಿ ಕಾಣಿಸ್ಕೋಬೇಕು, ಟಿವಿಲಿ ಬರ್ಬೇಕು ಅಷ್ಟೇ. ಅವನ್ಗೆ ಬೇರೆ ಏನು ಬೇಕಾಗಿಲ್ಲ ಅವನ್ಗೆ. ಆತರ ಸೆಲೆಬ್ರಿಟಿನ ಅರೆಸ್ಟ್ ಮಾಡೋದು ತಪ್ಪು. ವಾ ಸಿಸಿಯಾ ಈಗ ಅರೆಸ್ಟ್ ಮಾಡ್ಬಿಟ್ಟವ್ರು ಏನ್ ಮಾಡದ್ಲಾ? ಬಡ್ಡಿದೆ, ನೀನ್ ಚೆನ್ನಾಗಿ ವಾದ ಮಾಡ್ತಿಕಲ್ಲ, ಸುಮ್ನೆ ಲಾಯರ್ ಆಗ್ಬಿಡ್ಲಾ? ನಿನ್ನ ಅಸಿಸ್ಟೆಂಟ್ ಇವ್ನು ಇಟ್ಕೋ. ಇವರ ಒಂದು ಸುಂದರ ಸಂಸಾರ ನಡೆಸೋಕೆ ಗಂಡಿಗೆ 21 ಹೆಣ್ಣಿಗೆ 18 ವರ್ಷ ತುಂಬಿರ್ಬೇಕು ಅಂತ ಕಾನೂನೇ ಇದೆ. ಅಲ್ಲ ಆ ಪಬ್ಲಿಕ್ ಬೈಟ್ ತಗೋತಾ ಇರೋ ಹುಡುಗಿಗೂ ಮಾಡಕ್ ಬೇರೆ ಕೆಲಸ, ನಿಮ್ಗೆ ಇಂಟರ್ವ್ಯೂ ತಗೋತಾವ್ರೆ. ಈ ಬಡ್ಡಿ ಇಟ್ಲುಗಂತೂ ಕ್ಯಾಮ್ರಾದಲ್ಲಿ ಕಾಣಿಸ್ಕೊಬಿಡ್ಬೇಕು ಅಷ್ಟೇ. ಅದಕ್ಕೆ ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾವ್ರೆ. ಇನ್ನೊಬ್ಬ ನೋಡಿದ್ರೆ ಬೆಳಗ್ಗೆ ಓಟಿ ಹೊಡ್ಕೊ ಬಂದ್ಬಿಟ್ಟು ಬಾಯಿಗೆ ಬಂದಂಗೆ ಬೋಳ್ತಾವನೆ. ನೋಡಿದ್ಯಾರ ಯಾರಾದ್ರೂ ನೀವು ನ್ಯೂಸ್ ಬಾಸ್ ಬಿಡ್ರಲ್ಲ, ನಿಮ್ಗೆ ನನ್ನ ಕಡೆಯಿಂದ 5 ರೂಪಾಯಿ ಕ್ಯಾಂಡಿ ಫಿಕ್ಸ್, ಕನಿಷ್ಠ ಪಕ್ಷ 1 ರೂಪಾಯಿ ಚಾಕ್ಲೇಟ್ ಆದ್ರೂ ಕೊಡಿಸ್ತೀನಿ. ಓಕೆನಾ? ಹುಡುಗರ ಮೊದಲು ಸ್ಕೂಲ್ಗೆ ಹೋಗ್ರಿ, ಆಮೇಲೆ ನಿಮ್ಮ ಅಪ್ಪ ಅಮ್ಮ ಫೋನ್ ಮಾಡ್ಬಿಟ್ರು ನಿಮ್ಮ ಮಕ್ಳು ಬಂದಿಲ್ಲ ಸ್ಕೂಲ್ಗೆ ಇವತ್ತು ಅಂತ.